ಸ್ನೇಹಮಯಿ ಕೃಷ್ಣಗೆ ಆಗಿರುವಂತ ಹಿನ್ನಡೆ ಇದು. ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ. ಸಿಎಂ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಒಂದು ವಾರದಲ್ಲಿ ಸಿಎಂ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುತ್ತಿದೆ. ಹೈಕೋರ್ಟ್ ಆದೇಶದ ಅಂಶಗಳನ್ನ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡ್ತೀವಿ. ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಸಿಬಿಐ ತನಿಖೆಗಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ಸುಪ್ರೀಂ ಕೋರ್ಟ್ ಮುಡಾಕ್ಕೆ ಸಿಬಿಐಗೆ ವಹಿಸೋ ನಂಬಿಕೆ ಇದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಹೈಕೋರ್ಟ್ ಆದೇಶದಿಂದ ಒಂದು ಸಣ್ಣ ಹಿನ್ನಡೆ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಸ್ನೇಹಮಯಿ ಕೃಷ್ಣ. ನಮ್ಮ ಅರ್ಜಿ ವಜಾಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಲೋಕಾಯುಕ್ತರು ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರೆ ಅನ್ನೋದು ನಮಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ. ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳು ಇದೆ. ಅವರು ವ್ಯತಿರಿಕ್ತ ವರದಿನ ಸಲ್ಲಿಸಿದರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು. ಹಾಗಾಗಿ ನಾವು ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ನಾವು ಮೇಲ್ಮನವಿ ಸಲ್ಲಿಸ್ತೀವಿ. ಸರ್ ಖಂಡಿತವಲ್ಲ ಸರ್, ನಾವು ವಿಶ್ವಾಸ ಇಟ್ಕೊಂಡೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಕೂಡ ನಾವು ವಿಶ್ವಾಸ ಇಟ್ಕೊಂಡೆ ಮುಂದಿನ ವಾರದಲ್ಲೇ ಸಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ದೊಡ್ಡ ಹಿನ್ನಡೆ ಸರ್, ಒಂದು ಸಣ್ಣ ಹಿನ್ನಡೆ ಸರ್. ಈಗ ಯುದ್ಧದಲ್ಲಿ ಸೋಲು ಗೆಲುವು ಮತ್ತು ಏರುಪೇರು ಇದ್ದೇ ಇರುತ್ತೆ. ಹಾಗಾಗಿ ಈಗ ಇದುವರೆಗೂ ಸಾಕಷ್ಟು ಜಯಗಳನ್ನು ಗಳಿಸಿದ್ವಿ. ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ. ಹಾಗಂತ ವಿಚಲಿತ ಆಗುವಂಥ ಒಂದು ವಿಚಾರ ಏನಿಲ್ಲ. ಅದೇ ಉತ್ಸಾಹದಿಂದ ಅದೇ ಒಂದು ಹೋರಾಟದ ಮನೋಭಾವದಿಂದ ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ವರದಿ ಬಗ್ಗೆ ಅವ್ರೇನು ಕೂಡ ವಿಶ್ವಾಸ ಇಲ್ಲ ಸರ್. ಯಾಕೆಂದರೆ ನಾನು ತನಿಖಾಧಿಕಾರಿನ ಭೇಟಿ ಮಾಡೋ ಸಂದರ್ಭದಲ್ಲಿ, ಅವರನ್ನು ಮಾತಾಡಿಸೋ ಸಂದರ್ಭದಲ್ಲಿ ಮತ್ತು ನನಗೆ ಬೇರೆ ಮೂಲಗಳಿಂದ ತಿಳಿದು ಬಂದಿರೋಂಥ ಅಂಶಗಳನ್ನು ಪರಿಗಣಿಸಿದಾಗ ಲೋಕಾಯುಕ್ತರು ನನ್ನ ಅರ್ಜಿಗೆ ಸಂಬಂಧಪಟ್ಟಾಗಿ ಸಮಗ್ರವಾಗಿ ತನಿಖೆ ನಡೆಸ್ತಲ್ಲ, ಅವರು ಏಕಪಕ್ಷವಾಗಿ ತನಿಖೆ ನಡೆಸ್ತಾಯಿದ್ದಾರೆ. ಆರೋಪಗಳನ್ನು ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲೇ ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತೇಳಿ ನನಗೆ ಈಗಲೂ ಅನುಮಾನ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.